ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಗ್, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ ಹಾಕ್ಬಿಟ್ಟು ಒಂದು ಸಿಂಪಲ್ ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಆಯಿತಾ? ಬನ್ನಿ ಮಾಡೋಣ. ಇವಾಗ ಫಸ್ಟು ನಾನು ಈರುಳ್ಳಿ ಮತ್ತು ಹಸಿಮೆಣಸಿಗೆ ಹೆಚ್ಚಿಕೊಂಡಿದ್ದೀನಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹೆಚ್ಚಿಕೊಂಡಿದ್ದೀನಿ. ಇದಕ್ಕೆ ಒಂದು ಮೊಟ್ಟೆ, ಒಂದು ಚಿಕ್ಕದು ಕ್ಯಾಬೇಜ್ ಅರ್ಧ ತೊಗೊಂಡಿದ್ದೀನಿ, ಎಲೆಕೋಸು ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಮತ್ತು 5 ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಉಪ್ಪು, ಗರಂ ಮಸಾಲ ಅವೆಲ್ಲ ಸೇರಿಸಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲೆಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕೆಂದರೆ ಸೀದೋಗ್ಬಿಡುತ್ತಲ್ಲ ಅದಕ್ಕೆ. ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕದು. ಆಮೇಲೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ದಯವಿಟ್ಟು ನನ್ನ ಚಾನಲ್ಗೆಲ್ಲ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ದಯವಿಟ್ಟು ಕನೆಕ್ಟ್ ಆಗಿ. ಸಿಂಪಲ್ ರೆಸಿಪೀಸೇ ಇರುತ್ತೆ ನೋಡಿ, ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದು ರೋಸ್ಟ್ ಆಗಬೇಕು. ಸ್ವಲ್ಪ ರೋಸ್ಟ್ ಆದಮೇಲೆ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜ್. ಉದ್ದುದ್ದಾದರೂ ಸಣ್ಣಕ್ಕೆ ಉದ್ದುದ್ದಾದರೂ ಕಟ್ ಮಾಡ್ಕೋಬೇಕು, ಕಟ್ ಮಾಡ್ಕೊಬೋದು. ನಾನು ಇಲ್ಲಿ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಸ್ವಲ್ಪ ರೋಸ್ಟ್ ಆಗಬೇಕದು. ಆಮೇಲೆ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ, ಪೆಪ್ಪರ್ ಪೌಡರು ಮತ್ತು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಉಪ್ಪು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕದು. ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕ್ಯಾಬೇಜು ಬೇಯಬೇಕಲ್ಲ ಅದಕ್ಕೆ. ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸಿಂಪಲ್ ಇದು. ಮನೆಯಲ್ಲಿ ಕ್ಯಾಬೇಜ್ ಅಷ್ಟು ಎಲ್ಲದೂ ಹಾಕಿರಲ್ಲ, ಸ್ವಲ್ಪ ಮಿಕ್ಕಿರುತ್ತೆ ಮತ್ತು ಎಗ್ ಇರುತ್ತೆ. ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಇದೆ, ಅದರಲ್ಲಿ ಮಿಕ್ಸ್ ಮಾಡಿರೋದಿದು ಸಿಂಪಲ್ಲು. ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಒಂದೇ ತೊಗೊಂಡಿರೋದು, ಬೇಕಾದರೆ ನೀವು ಎಷ್ಟಾದ್ರೂ ತೊಗೋಬೋದು. ಅದ್ಮೇಲೆ ಮತ್ತೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್, ಗರಂ ಮಸಾಲ ತಿರ್ಗಾ ಸೇರಿಸ್ತಾ ಇದ್ದೀನಿ, ಏಕೆಂದರೆ ಮೊಟ್ಟೆಗೆ ಹಿಡಿಬೇಕಲ್ಲ ಅದಕ್ಕೆ. ಈಗ ಸ್ವಲ್ಪ ಫ್ರೈ ಮಾಡಿ ಸಾಕು, ಒಂದು 2 ನಿಮಿಷ ಅಷ್ಟೇ. ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ಸಿಂಪಲಾಗಿರುತ್ತೆ, ಬೇಗ ಕೂಡ ಆಗಿರುತ್ತೆ. ಮನೆಯಲ್ಲಿರೋ ಐಟಮ್ಸಲ್ಲೇ ಮಾಡ್ಬೋದು. ಇದು ಅನ್ನದ ಜೊತೆ ಚಪಾತಿಗೆಲ್ಲ ನೆಂಚ್ಕೋಬೋದು. ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ಈ ತಿಳಿ ಸಾರು, ರಸಮ್ ಎಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಸೈಡ್ಸ್ಗೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಕ್ಯಾಪ್ಸಿಕಮ್, ಎಗ್, ಕ್ಯಾಬೇಜ್ ಪಲ್ಯ ರೆಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಂಪಲ್ ರೆಸಿಪಿನೇ ಇರುತ್ತೆ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.